ನಮಗೆಲ್ಲ ರೀತಿ ಮಾತಾಡೋಕ್ಕೆ ಬರುತ್ತೆ. ಈಗ ಸೋಲಿಗೆ ಹಿಂದೆ 2009ರಲ್ಲಿ ಕೇವಲ 2000 ಮತಗಳನ್ನ ಗೆದ್ದಿದ್ದಾರೆ. ಸೋಲಿ ನಾವ್ಯಾರು ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ಈಗ ಲಿಖಿತವಾಗಿ ದಾಖಲೆ ಸಮೇತ ನಾವು ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರಿಗೆ ಲಿಖಿತವಾಗಿ ದಾಖಲೆ ಸಮೇತ ಏನು ಚರ್ಚೆ ಮಾಡೋಕ್ಕೂ 4 ಗೋಡೆ ಮಧ್ಯೆ ಚರ್ಚೆ ಮಾಡ್ತೀವಿ. ಧನ್ಯವಾದಗಳು. ಅವ್ರನ್ನೇ ಕೇಳಬೇಕು, ನಾವಲ್ಲಿ ಒಳಗಡೆ ಚರ್ಚೆ ಮಾಡ್ತೀವಿ. ಆಯ್ತಣ್ಣ, ಅಣ್ಣ ಆಯ್ತು ಆಯ್ತಣ್ಣ. ಈಗ ಯಾರ್ಯಾರು ನೋಡಿ, ರಾಜ್ಯದ ಅಧ್ಯಕ್ಷರು ಪರ ಮಾತಾಡಿದ್ರೆ, ಯಡಿಯೂರಪ್ಪನವ್ರ ಪರವಾಗಿ ಮಾತಾಡಿದ್ರೆ ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಯಾವ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಅಧಿಕಾರಕ್ಕೆ ತಂದ ಒಬ್ಬ ಯಡಿಯೂರಪ್ಪನವ್ರ ಬಗ್ಗೆ ರಾಜ್ಯದ ಅಧ್ಯಕ್ಷ ನೇಮಕ ಮಾಡಿದ್ದು ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿ, ಸಂತೋಷಿಯವರು. ಅವರು ನೇಮಕ ಮಾಡಿದ್ರು ಒಬ್ಬ ರಾಜ್ಯದ ಅಧ್ಯಕ್ಷನ ಟೀಕೆ ಮಾಡಿದಾಗ ನಾವು ಮಾಜಿ ಸಚಿವರುಗಳು, ಮಾಜಿ ಶಾಸಕರು, ಮುಖಂಡರುಗಳು ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದೀವಿ. ನಾವು ಹಂಗಾರೆ ರಾಜ್ಯದ ಅಧ್ಯಕ್ಷರು ಟೀಕೆ ಮಾಡಿದಾಗ ನಾವು ಸುಮ್ಮನಿರ್ಬೇಕಾ? ನಾವೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೊಗಳಿದ್ದೀವ? ಅರೆ ಭಾರತೀಯ ಜನತಾ ಪಾರ್ಟಿ ಟೀಕೆ ಮಾಡೋದು ಒಂದೇ, ಯಡಿಯೂರಪ್ಪನವ್ರು ಟೀಕೆ ಮಾಡೋದು ಒಂದೇ, ವಿಜೇಂದ್ರ ಟೀಕೆ ಮಾಡೋದು ಒಂದೇ. ವಿಜೇಂದ್ರ ಅಧ್ಯಕ್ಷ ಮಾಡಿದ್ಯಾರು? ನಾವು ಯಾರೂ ಅಲ್ಲ. ಇವರು ಅನಗತ್ಯವಾಗಿ ರಾಷ್ಟ್ರಸಭೆಗಳು ಅಂತೇಳಿ ಅನಗತ್ಯವಾಗಿ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದು ಅವರು. ಅದಕ್ಕೆ ಏನು ಕಾರಣ, ಎಲ್ಲಿ 4 ಗೋಡೆ ಮಧ್ಯೆ ಹೇಳ್ಬೇಕು, ಎಲ್ಲವನ್ನೂ ಬಹಿರಂಗ ಹೇಳೋಕ್ಕಲ್ಲ. ಎಲ್ಲಿ ಹೇಳ್ಬೇಕು ಅದನ್ನು ಹೇಳ್ತೀವಿ. ಧನ್ಯವಾದಗಳು. ಅಣ್ಣ ಒಂದು ನಿಮಿಷ, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು ನಮಗೆ ಮಾತಾಡಬಾರ್ದು ಸೂಚನೆ ಕೊಟ್ಟಿದ್ದಾರೆ. ಆದರೆ ಪಕ್ಷದ ವಿರುದ್ಧ ಮಾತಾಡಿದಾಗ ರಾಷ್ಟ್ರಸಭೆಗಳು ಮಾಡಿ ಪಕ್ಷಕ್ಕೆ ಮುಜುಗರ ಆಗೋ ರೀತಿಯಲ್ಲಿ ನಡ್ಕೊಂತ ಅವರು, ನಾವೆಲ್ಲ. ಧನ್ಯವಾದಗಳು ಅಣ್ಣ. ಈಗ ಒಂದು ನಿಮಿಷ, ನಾವೆಲ್ಲ ಮುಖಂಡರುಗಳು ಬಂದಿವಿ. ವೆಯ್ಟ್ ಆ್ಯಂಡ್ ಸಿ, ಕಾದ್ ನೋಡಿ. ಏನೇಳಿ ನೋಡಿ, ನಮ್ಮ ಕೇಂದ್ರದ ಸಚಿವರು, ಮಾರ್ಗದರ್ಶಕರು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ನಮ್ಮನ್ನ ಕರೆದಿದ್ದಾರೆ. ದಾವಣಗೆರೆ ವಿಷಯ ಸಂಬಂಧಪಟ್ಟ ಚರ್ಚೆ ಮಾಡ್ತೀವಿ, ಮಾತಾಡ್ತೀವಿ. ಧನ್ಯವಾದಗಳು. ಅಲ್ಲಿ 4 ಗೋಡೆ ಮಧ್ಯೆ ಮಾಡ್ತೀವಿ, ಮಾತಾಡ್ತೀವಿ. ಧನ್ಯವಾದಗಳು.